ನಾನು ಈ ದಿನ ಅಣಬೆ ಸಾರು ಮಾಡ್ತಾಯಿದ್ದೀನಿ. ಅಣಬೆ ಸಣ್ಣ ಪೀಸ್ ಮಾಡಿಕೊಂಡು ಉಪ್ಪು ಅರಿಶಿಣದ ಪುಡಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು 3 ಸ್ಪೂನು ಹಾಕ್ಕೊಳ್ಳಿ. ಮತ್ತು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಬಕ್ಕೆ. ಒಣಮೆಣಸಿನ್ಕಾಯಿ, ಈರುಳ್ಳಿ, ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಶುಂಠಿ, ಚಕ್ಕೆ, ಲವಂಗ ಒಂದೊಂದು 2 ಪೀಸು, ಸ್ವಲ್ಪ ಬೆಳ್ಳುಳ್ಳಿ, ಧನಿಯಾ ಪುಡಿ ಸ್ವಲ್ಪ. ಮತ್ತು ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಹಾಕಿ ಒಗ್ಗರಣೆಗೆ ಈರುಳ್ಳಿ ಬಿಟ್ಟರೆ ಏನು ಹೋಗ್ತದೆ, ಎಣ್ಣೆ ಈರುಳ್ಳಿ ಅಷ್ಟೇ, ನೀರು ಹಾಕ್ಬೇಕು. ಮತ್ತು ಸ್ವಲ್ಪ ಕೆಂಪಾದ ಮೇಲೆ ಸ್ವಲ್ಪ ಬಟಾಣಿ ಕಾಳನ್ನು ತೊಳೆದು ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಕುದೀಲಿ. ಎರಡು ನಿಮಿಷ ಕುದೀಲಿ ಚೆನ್ನಾಗಿ. ಸ್ವಲ್ಪ ತೆಲ್ಲು ಎಲ್ಲ ಹೋಗಲಿ. ತೆಲ್ಲೆಲ್ಲ ಹೋಗಿ 2 ನಿಮಿಷ. ಆಗ ಅದ್ರ ಜೊತೆಗೆ ತೊಳೆದು ಇಟ್ಕೊಂಡಿರೋ ಅಣಬೆ ಹಾಕಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಒಂದು 2 ನಿಮಿಷ ಉಳಿ. ಅದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಕುದಿಯುವಾಗಲೇ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಉರಿಯಿರಿ. ಒಂದು ನಿಮಿಷ ಉರಿಯಿರಿ. ಮತ್ತು ನಾನೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರಿಬೇಕು. ಸಾರು ಚೆನ್ನಾಗಾಗುತ್ತೆ. ಈಗ ರುಬ್ಬಿರೋದು ಹಾಕಿ, ಇಷ್ಟಾದಮೇಲೆ ರುಬ್ಬಿರೋದನ್ನ ಹಾಕಿ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳು ಬೇಕೋ, ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ, ತೆಳು ಬೇಕಾದ್ರೆ ತೆಳು ಮಾಡ್ಕೊಳ್ಳಿ. ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲ ಆಗುತ್ತೆ. ಗಟ್ಟಿ ಮಾಡಿದ್ರೆ ಒಂದು ಸ್ವಲ್ಪ ಇದು ಆಗುತ್ತೆ. ಇಷ್ಟು ಮಾಡಿಬಿಟ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ
ಇದು ಒಂದು 5 ನಿಮಿಷ ಕುದೀಲಿ. ಇದು 5 ನಿಮಿಷ ಕುದೀಲಿ. 5 ನಿಮಿಷ ಅದು ಕುದ್ಮೇಲೆ ಸಾರು ರೆಡಿ. ಅಣಬೆ ಸಾರು ರೆಡಿ ಆಗುತ್ತೆ. 5 ನಿಮಿಷ ಬೆಂದಾದ್ಮೇಲೆ ಅಣಬೆ ಸಾರು ರೆಡಿ. ಅಣಬೆ ಸಾರು ರೆಡಿ.